ರಾಜ್ಯಾದ್ಯಂತ ಕನ್ನಡ ನಾಮಫಲಕ ಹೋರಾಟಕ್ಕೆ ಕರವೇ ಸಜ್ಜಾಗಿದೆ. ಇವತ್ತು 31 ಜಿಲ್ಲೆಗಳಲ್ಲೂ ಕರವೇ ಕನ್ನಡ ನಾಮಫಲಕ ಕಹಳೆ ಮೊಳಗಲಿದೆ. ಕರ್ನಾಟಕ ರಕ್ಷಣಾ ವೇದಿಕೆಯ ಮುಖ್ಯಸ್ಥ ನಾರಾಯಣಗೌಡ ಕರೆ ನೀಡಿದ್ದಾರೆ. 31 ಜಿಲ್ಲೆಗಳಲ್ಲಿ ಕನ್ನಡ ನಾಮಫಲಕ ಬಳಸುವುದಕ್ಕೆ ಕರವೇ ಆಗ್ರಹಿಸಿದ್ದು, ಕನ್ನಡ ಫಲಕವಿಲ್ಲದ ಬೋರ್ಡ್ಗಳನ್ನು ಕಿತ್ತೆಸೆಯಲಾಗುತ್ತೆ ಅಂತ ಕರವೇ ಮುಖ್ಯಸ್ಥ ನಾರಾಯಣಗೌಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. 60% ಕನ್ನಡ ಬಳಕೆ ಆಗಬೇಕು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಇಡೀ ರಾಜ್ಯದ 31 ಜಿಲ್ಲೆಯಲ್ಲೂ ಸಹ ಕರೆಯನ್ನು ಕೊಟ್ಟಿದೆ. ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಅಲ್ಲಿ ಬೀದಿಗಿಳಿತಾ ಇದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟದಲ್ಲಿ ನೀವೆಲ್ಲ ಪಾಲ್ಗೊಳ್ಳಿ. ಇದು ಕನ್ನಡದ ಅಳಿವು ಉಳಿವಿನ ಪ್ರಶ್ನೆ. ಕನ್ನಡ ಉಳಿದ್ರೆ ಕರ್ನಾಟಕ ಉಳಿಯುತ್ತೆ, ಕನ್ನಡಿಗರು ಉಳಿತಾರೆ. ಅದಕ್ಕೋಸ್ಕರ ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಹೋರಾಟದಲ್ಲಿ ತಾವೆಲ್ಲ ಭಾಗಿಯಾಗಿ ಅಂತ ಹೇಳಿ ಕರೆಯನ್ನು ಕೊಡ್ತಾ ಇದ್ದೀವಿ. ಕನ್ನಡದ ವಿಚಾರದಲ್ಲಿ ಯಾರ ಜೊತೆಯಲ್ಲೂ ರಾಜಿ ಇಲ್ಲ. ಹಾಗಾಗಿ ಅಲ್ಲಿಯ ಜಿಲ್ಲಾಡಳಿತ ಇರ್ಬೋದು, ಮತ್ತು ಅಲ್ಲಿಯ ನಗರಸಭೆ ಇರ್ಬೋದು, ಅಲ್ಲಿಯ ನಗರ ಪಾಲಿಕೆಗಳಿರ್ಬೋದು, ಅಲ್ಲಿಯ ಪುರಸಭೆ ಇರ್ಬೋದು, ಅಲ್ಲಿಯ ಪಟ್ಟಣ ಪಂಚಾಯಿತಿ ಇರ್ಬೋದು, ತಾವೆಲ್ಲ ಯಾರು ಕನ್ನಡದ ನಾಮಫಲಕವನ್ನು ಹಾಕಿಲ್ಲ ಅವ್ರ ಮೇಲೆ ಮುಲಾಜಿಲ್ಲದಲ್ಲಿ ಕ್ರಮ ತಗೋಬೇಕು ಅಂತೇಳಿ ಒತ್ತಾಯವೂ ಸಹ ನಡೆಯುತ್ತೆ. ಹಾಗಾಗಿ ಕರವೇ ಕಾರ್ಯಕರ್ತರು ಯಾವುದಕ್ಕೂ ಹಂಚಬೇಡಿ, ಯಾವುದಕ್ಕೂ ಹಳಕಬೇಡಿ. ಕನ್ನಡದ ನಾಮಫಲಕ ಬರೋವರೆಗೂ ನಿಮ್ಮ ಹೋರಾಟವನ್ನು ಮುಂದುವರಿಸಿ ಅಂತ ಹೇಳಿ ನಾನು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರಿಗೂ ಅಲ್ಲಿಯ ಎಲ್ಲ ಕನ್ನಡಿಗರಿಗೂ ಸಹ ಕರೆ ಕೊಡ್ತಾ ಇದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.